ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಪ್ರಮುಖವಾಗಿ ಸಚಿನ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥದ್ದು. ರಾಜು ಕಪನೂರ ಮತ್ತು ನಾಲ್ವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣ ಸಿಐಡಿ ವಿಚಾರಣೆಗೆ ಹಾಜರಾಗಲಿರುವ ಆರೋಪಿ ರಾಜು ಕಪನೂರ್ ಟೆಂಡರ್ ಕೊಡಿಸುವ ಸಲುವಾಗಿ ಲಂಚವನ್ನು ಪಡೆದಂತಹ ಆರೋಪ. ಹದಿನೈದು ದಿನಗಳಿಂದ ನಾಪತ್ತೆಯಾಗಿದ್ರು ರಾಜು ಅಂಡ್ ಗ್ಯಾಂಗ್. ಸಿಐಡಿ ಐಡಿಜಿಪಿ ಶಾಂತನು ಸಿನ್ಹಾ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ರಾಜು ಕಪನೂರ್ ಅಂಡ್ ಗ್ಯಾಂಗ್ ಬಂಧನವಾಗುವಂತಹ ಸಾಧ್ಯತೆ. ಒಟ್ಟು ಈ ಪ್ರಕರಣದಲ್ಲಿ 4 ಜನ ಆರೋಪಿಗಳು. ಯಾವಾಗ ಪ್ರಕರಣ ಮುನ್ನೆಲೆಗೆ ಬಂತು, ರಾಜಕೀಯ ಕೆಸರರ ಚಾಟಕ್ಕೆ ವೇದಿಕೆಯನ್ನು ಕಲ್ಪಿಸ್ತು. ಈ 4 ಕೂಡ ಅಪ್ಸ್ಕ್ಯಾಂಡ್ ಆಗಿದ್ರು, ತಲೆಮರೆಸ್ಕೊಂಡಿದ್ರು. ಈಗ 4 ಕೂಡ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗಿದ್ದಾರೆ. ಕಳೆದ ಸೋಮವಾರ ಸಿಐಡಿ ಟೀಮ್ ಈ 4 ಕೂಡ ನೋಟಿಸನ್ನು ಸರ್ವ್ ಮಾಡಿತ್ತು. ತತ್ಕ್ಷಣಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ಸೂಚನೆಯನ್ನು ಪಾಸ್ ಮಾಡಿತ್ತು. ಇವತ್ತು ಸಿಐಡಿ ಅಧಿಕಾರಿಗಳ ಎದುರಿಗೆ 4 ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಏನು ಪಾಂಚಾಳ್ ಸೂಸೈಡ್ ಪ್ರಕರಣ ದಿನಕ್ಕೂ ಒಂದು ರೀತಿಯ ತಿರುವು ಪಡ್ಕೋತಾರಂಥದ್ದು. ಹೀಗಾಗಿ ಒಂದು ರೀತಿಯ ಭಾರಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯ ಇಷ್ಟು ದಿನ ಒಂದು ರೀತಿಯ ಸಿಐಡಿ ತಂಡ ಈಗಾಗಲೇ ಒಂದು ರೀತಿಯ ತನಿಖೆಯನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಅವ್ರ ವಿಚಾರಣೆಗೆ ಈಗ ಹಾಜರಾಗಿರುವಂಥದ್ದು, ಬೀದರ್ಗೆ ಬಂದಿರುವಂಥದ್ದು. ಹೀಗಾಗಿ ರೈಲ್ವೆ ಏನೋ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಈಗ ಹೋಗಿ ಅವರು ವಿಚಾರಣೆಗೆ ಹಾಜರಾಗುವಂಥದ್ದು. ಈಗ ಬೀದರ್ಗೆ ಬಂದಿರುವಂಥ ನೋಡ್ಬೋದು. ಈಗಾಗಲೇ ರಾಜು ಮತ್ತು ಕಪ್ನೂರು ಮತ್ತು ಅವರು ಇನ್ನಿತರರು ಬಂದಿರುವಂಥದ್ದು ದೃಶ್ಯಗಳು ನೋಡ್ತಾ ಇರ್ಬೋದು. ನೋಟಿಸ್ ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಏನೋ ಒಂದು ಸಿಐಡಿಯ ಏನೋ ಒಂದು ಅಧಿಕಾರಿಗಳು ಈಗಾಗಲೇ ನೋಟಿಸ್ ಕೊಟ್ಟಿರುವಂಥ ನೋಟಿಸ್ ಏನು ನೋಡಿರ್ಬೋದು ಅಲ್ಲಿ ದೃಶ್ಯಗಳು ನೀವು. ನೋಟಿಸ್ ಈಗಾಗಲೇ 6ನೇ ತಾರೀಕಿಗೆ ಕೊಟ್ಟಿರುವಂಥದ್ದು. ಕೊಟ್ಟಂಥ ಸಂದರ್ಭದಲ್ಲಿ ಈಗ ವಿಚಾರಣೆಗೆ ರಾಜೀವ್ ಕಪ್ನೂರ್ ಮತ್ತು ಅವರು ಇನ್ನಿತರು ಬಂದಿರುವಂಥದ್ದು. ಈಗಾಗಲೇ ಬಹುತೇಕ ಕುಟುಂಬಸ್ಥರಾಗಿರ್ಬೋದು ಮತ್ತು ಇನ್ನಿತರು ಏನೋ ಒಂದು ರಾಜೀವ್ ಕಪ್ನೂರ್ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಮಾತನ್ನ ಈಗ ಕೇಳ್ತಾ ಇದ್ರು ಇಷ್ಟು ದಿನ. ಈಗ ಸ್ವತಃ ಅವರು ವಿಚಾರಣೆಗೆ ಬಂದು ಹಾಜರಾಗ್ತಂಥದ್ದು. ಅವ್ರನ್ನೇ ಕೇಳೋಣ ಏನು ಅನ್ನುವಂಥದ್ದು. ಸರ್, ಈಗ ವಿಚಾರಣೆಗೆ ಬನ್ನಿ ಅಂತ ಈಗ ನೋಟಿಸ್ ಕೊಟ್ಟಿರುವಂಥದ್ದು. ಈಗ ಬಂದಿದ್ರಿ ಇಷ್ಟು ದಿನ ಏನೋ ಒಂದು 15 ದಿವಸ ಆಯಿತು, ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಬೀದರ್ ನಾನು ಇವತ್ತು ಬರ್ಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಬೀದರ್ ರೈಲ್ವೆ ಸ್ಟೇಷನ್ನಲ್ಲಿ ಸಚಿನ್ ಪಾಂಚಾಳ್ ಅಂತೇಳಿ ಒಬ್ಬ ಹುಡುಗ ನಮ್ಮ ಪರಿಚಯ ಹುಡುಗ, ಅವನು ಆತ್ಮಹತ್ಯೆ ಮಾಡ್ಕೋತಿರ್ತಾನೆ. ಆ ಆತ್ಮಹತ್ಯೆ ಹಂಗಾಗಿ ನಮಗೆ ಏನು ಸಿಐಡಿದವ್ರು ನಮಗೆ ಇವತ್ತೇನದ ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ನೋಟಿಸ್ ಇದು ಮೊದಲು ಹಿಡಿದ ನನಗೆ 7 ತಾರೀಕು ಗೊತ್ತಾಯಿತು. ನಾನು 8 ತಾರೀಕು ಬರ್ಬೇಕಂತ ಹೇಳ್ದೆ. ಮತ್ತು 8 ತಾರೀಕು ನಮ್ಮ ವಕೀಲರು ಬಿಜಿ ಇದ್ದಿರು, ಅದಕ್ಕಾಗಿ ನಾನು ಬರೋಕ್ಕಾಗಲಿಲ್ಲ. ವಕೀಲರು ಕರ್ಕೊಂಬರ್ಬೇಕಂತ ಹೇಳಿ ವೇಟ್ ಮಾಡಿದೆ. 9 ತಾರೀಕು ಬೀದರ್ ಬಂದಿತ್ತು. ಬೀದರ್ ಬಂದು ಕರೆ ಕೊಟ್ಟಿದ್ದಕ್ಕಾಗಿ ನನಗೆ ಬರೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ನಾನು ಬಂದು ಏನದ COD ಏನು ತನಿಖೆ ಮಾಡ್ತಾಯಿದ್ದಾರೆ, ಆ ತನಿಖೆಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಇದರಾಗ ಯಾವುದೂ ನಂದು ತಪ್ಪಿಲ್ಲ ಅನ್ನೋಂಥ ಮಾತು ನಾನು ನಿಮ್ಮ TV ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್. ಅವರು ಕುಟುಂಬಸ್ಥರು ಆರೋಪ ಮಾಡ್ತಾರೆ ಸರ್, 1 ಕೋಟಿ ರೂಪಾಯಿ ಕೊಡುವಂಥ ತನಿಖೆ ಬಂದು ಮಾಡಿದ್ರು ಬೀದರ್ಗೆ ಅನ್ನುವಂಥದ್ದು ಹೇಳ್ತಿದ್ರು. ಸಚಿನ್ ಪಾಂಚಾಳ್ಗೆ ನಾವು ಬ್ಯಾಂಕಿನ ಮುಖಾಂತರ ನಾವು ದುಡ್ಡು ಹಾಕಿದ್ದೇವೆ ಸರ್. 60-65 ಲಕ್ಷ ದುಡ್ಡು ನಾವು ಹಾಕಿವಿ. ಕೆಲವೊಂದು ದುಡ್ಡು ನಾವು ಕ್ಯಾಶ್ ಕೂಡ ಕೊಟ್ಟಿದ್ದೀವಿ. ಆ ದುಡ್ಡು ನಾವು ಅವನ್ನ ನಂಬಲ್ಲಿ ಇದು ಬಿಟ್ಟು 1-1.5 ತಿಂಗಳಾದ ನಂತರ ದುಡ್ಡು ತೊಗೊಂಬರ್ತೀನಣ್ಣ 8 ದಿವಸಲ್ಲಿ ಅಂತ ಹೇಳಿ ಹೋದವ. ಆ ನಂತರ ಸ್ವಿಚ್ ಆಫ್ ಮಾಡಿದಾಗ ನಾನು ಅವ್ರ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಬೀದರ್ಗೆ ಬಂದು ಅವ್ರ ಮನೆಗೆ ಹೋಗಿ ಅವ್ರ 3 ಮಂದಿ ಅಕ್ಕ ತಂಗಿಯರಿಗೆ ಅವ್ರ ತಾಯಿ ತಂದೆ ಇಬ್ಬರು ಇದ್ದಿರು. ಅವ್ರ ನೇತದಲ್ಲಿ ಕುಂತು ಮಾತಿಗೆ ತಾಡಿ ಅವ್ರು ನಮ್ಮ ಮನ್ಯಾಗ ಕರೆದು ಕುಂದಿರಿಸಿ ನೀರು ಕುಡಿಲಕ್ಕೆ ಕೊಟ್ಟರು. ಚಾ ಮಾಡ್ಲೇನಂತ ಕೇಳಿದ್ರೆ ಬ್ಯಾಡ ಅಂತ ಹೇಳಿದೆವು ನಾವು. ನೀರು ಕುಡಿದು ಹೇಳ್ದೆ, ನೋಡ್ರಿ ಅಮ್ಮ ನಿಮ್ಮ ಹುಡುಗ ಈ ಥರ ಮಾಡಿದಾನ, ಅವನ್ನೆಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಏನದ ಪೊಲೀಸರ ಕಡೆ ಹಿಡ್ಕೊತ ಇರ್ತಾರೆ. ಮತ್ತು ನಾವು ದುಡ್ಡು ಏನು ಮಾಡ್ಯಾನ ಅನ್ನೋಂಥದ್ದು ಗುರ್ತಾಗಬೇಕಲ್ಲ. ದಯಮಾಡಿ ನೀವು ಪೊಲೀಸರಿಗೆ ಹೋಗಿ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿರಿ. ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ತಪ್ಪಾಗ್ತದೆ, ನೀವು ಮಾಡಿರಿ. ನಿಮ್ಮ ಮಗ ಅನ್ಕರೆ ನಮ್ಮ ಮಗ ಎಲ್ಲಿ ಬಂದಿಲ್ಲ, ಸ್ವಿಚ್ ಆಫ್ ಮಾಡ್ಯಾನ ಫೋನ್ ಅಂಥೇಳಿ ನೀವು ಹೋಗಿ ಹೇಳ್ರಿ ಅಂತಂದಾಗ, ಇಲ್ಲರಿ ಅಣ್ಣ ಬ್ಯಾಡ ಹಂಗೆ, ನಮ್ಮ ತಮಗೆ ಅನ್ಕರೆ ಟೈಮ್ ಕೊಡ್ರಿ. ನೀವು ಟೈಮ್ ಕೊಟ್ಟಾಗ ಅನ್ಕರೆ ಒಂದು 15 ದಿನ 1 ತಿಂಗಳು ಟೈಮ್ ಕೊಡ್ರಿ. ನಮ್ಮ ತಮ್ಮ ಎಲ್ಲೇ ಇದ್ರೆ ಕರೆಸ್ತೀವಿ. ಏನದ ಕೂತು ಮಾತಾಡಮ್ಮಿ. ನಮ್ಮ ತಮ್ಮ ಯಾವುದೇ ದುಡ್ಡು ತೊಗೊಂಡಿನೋ ಅಂತಂದ್ರೆ ಅದು ಕೂತು ಏನೇ ಮಾಡಿ ಬಗೆಹರಿಸಮ್ರಣ್ಣ ಅಂತೇಳಿ ಅವ್ರು 3 ಮಂದಿ ಸಿಸ್ಟರ್ ನಮ್ಮ ಕೂಡ ಮಾತಾಡಿದ್ದಾರೆ. ಈಗ ಇಷ್ಟು ದಿನ ಎಲ್ಲಿ ಹೋಗಿದ್ರು ಅನ್ನೋಂಥ ಮಾತು ಕೇಳಿಬರ್ತಾ ಇದೆ ಸರ್. ಇಷ್ಟು ದಿನ ಎಲ್ಲಿ ಹೋಗಿದ್ರು? ಇಲ್ಲ, ಸರ್ ಇದು ಮೊದಲು ನಾನು TV ಮುಖಾಂತರ ಮಾತಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಾಗೂ ಮಾತಾಡಿಬಿಟ್ಟಿದ್ದೀನಿ. ನಾನಂತೂ ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಮತ್ತು FR ಅಂತೂ ಆಗಿದ್ದು ನಿಜ ಇದೆ.
ಬಟ್ FR ಇದೆ ಡಿಪಾರ್ಟ್ಮೆಂಟವ್ರು ಕರೆಯಲ್ಕಿನ್ನ ಮೊದಲೇ ನಾನು ಯಾಕೆ ಬರಬೇಕು ಅಂತೇಳಿ ನಾನು ವೇಟ್ ಮಾಡ್ತಾ ಇದ್ದೆ. ಡಿಪಾರ್ಟ್ಮೆಂಟ್ದವ್ರು ನನಗೆ 7 ತಾರೀಕು ಇದು ನೋಟಿಸ್ ಬಂದು ಮುಟ್ಟ್ಯದ ನನಗೆ, ಅದಕ್ಕೆ ನಾನು ಇವತ್ತು ಬಂದು ಹಾಜರಾಗ್ತಾ ಇದ್ದೀನಿ. ಏನು ಸರ್ ಡೆತ್ ನೋಟಲ್ಲಿ ಸಚಿನ್ ಬರ್ದಿತ್ತು ಸರ್, ನಿಮ್ಮ ಎಲ್ಲ ಕಿರುಕುಳ ಮಾಡಿದ್ರು, ಇಲ್ಲೆಲ್ಲ ರೊಕ್ಕ ಕೇಳಿದ್ರು, ಟೆಂಡರ್ ಕೊಡಿಸೋ ವಿಷಯಕ್ಕೆ ಏನು ಸರ್ ವಿಷಯ ಏನಾಗಿತ್ತು? ಸರ್ ಸಚಿನ್ ಅವರು ಏನು ಡೆತ್ ನೋಟಲ್ಲಿ ಬರೆದಿಟ್ಟಾರಲ್ಲ, ಅದು ಈಗ ನನ್ನ ಬಳಿ ಅವ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮಲ್ಲಿ ಹೋದ 1 ತಿಂಗಳು 1.5 ತಿಂಗಳಾಯಿತು. ಅದ್ರ ಸಲುವಾಗಿ ಇದು ಏನದ ತನಿಖೆ ಹಂತದಲ್ಲಿದೆ ಕೇಸು. ತನಿಖೆ ಹಂತದ ಮುಗಿದ ನಂತರ ನಾನು ಮಾತಾಡ್ತೀನಿ ಅಂತ ಹೇಳಿ ತಮ್ಮ ಬಯಸಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಅಲ್ಲಿದ್ದರು ಸಚಿನ್ ಗಲಬುರ್ಲಿದ್ರು, ಆ ಕಚೇರಿಲೆಲ್ಲ ಹೋಗಿ ಎಲ್ಲ ಸಾಕ್ಷಿ ನಾಶ ಮಾಡಿದೆ ಅಂತ ಕುಟುಂಬ ಆರೋಪ ಮಾಡ್ತಾರೆ ಸರ್. ಇಷ್ಟು ದಿನ ಗೌರ್ಮೆಂಟ್ ಬಿಟ್ಟಿದೆ, ಸಚಿವ ಆಪ್ತ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥದ್ದು. ಅಲ್ಲೇನು ಅವನೇನು ನಾಶ ಮಾಡಲಿಕ್ಕೆ ಏನಿಲ್ಲ, ಅವನಿದ್ದ ನಂದೇ ಅವೆಲ್ಲ ತೊಗೊಂಡಿದ್ದಾರೆ, CIDದವ್ರು ತೊಗೊಂಡಿದ್ದಾರೆ. ಐಫೋನ್ ಅದು ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದಾನೆ ಅವನು, ಅದು 5 ಐಫೋನನ್ನು ತಂದು ಕೊಟ್ಟಿದ್ದಾನೆ. ಅವ್ನು ಹುಡುಗಿದ್ದ ಅಲ್ಲಿ ಒಬ್ಬ ಡ್ರೈವರ್ ಇದೆ, ಬೀದರ್ ಹುಡುಗ ತಂದು ಕೊಟ್ಟಿದ್ದಾನೆ. ಅಲ್ಲಿ ಒಂದೊಂದು ಪಲಂಗ್ ಇತ್ತು, ಗಾದಿ ಇತ್ತು, ಅದಕ್ಕೆ ಬಿಟ್ಟು 1-2 ಚೇರ್ ಇದ್ದವು. ಅವೆಲ್ಲ ರೂಮ್ ಅದೆಲ್ಲ ಇಸ್ಕೊಟ್ಟಿದ್ದು ನಾನೇ. ಅವ್ನು ಯಾವ್ದು ಆಫೀಸ್ ಇರ್ತದೆ ಸರ್ ಅಲ್ಲಿ? ಅವ್ನು ನಂಬಲ್ಲಿ ಕೆಲಸ ಮಾಡೋಕೆ ಬಂದಂಥ ಹುಡುಗ, ಅವ್ನು ಯಾವ್ದು ಆಫೀಸ್ ಇರ್ತದೆ ಹೇಳ್ರಿ? ನಿಜವಾಗಿ ಅಂದ್ರೆ ನಾವು ಗುತ್ತೇದಾರೇ ಅಲ್ಲ, ನಂಬಲ್ಲಿ ಸೂಪರ್ವೈಸರ್ ಮಾಡಿ ಕೆಲಸ ಮಾಡ್ತೀನಿ ಅಣ್ಣ, ನಾವು ಒಡ್ಡಾಡಿ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಬಂದಂಥ ಹುಡುಗವ. ಮತ್ತು ಈಗ ಎಲ್ಲಂದ್ರೆ ಸಚಿವರ ಬಳಿ ಕರ್ಕೊಂಡು ಹೋಗಿದ್ರು, ಮಾತಾಡಿಸಿದ್ರು ಅನ್ನುವಂಥದ್ದೆಲ್ಲ ಉಲ್ಲೇಖ ಮಾಡಿದ್ದಾನೆ ಸರ್ ಇವರು. ಸಚಿವರ ಬಳಿ ನಾವು ಹೋಗ್ತೀವಿ ಬರ್ತೀವಿ, ಬಟ್ ನಾವು ಇವು ಯಾವುದು ಕೆಲಸದ ಸಲ ಹೋಗಿಲ್ಲ ಸರ್. ನಾವು ಇವು ಕೆಲಸ ನಾವು ಡೈರೆಕ್ಟ್ ಅಂತಂದ್ರೆ ಏರ್ಪೋರ್ಟ್ ಹಾಕೀವಿ. ಏರ್ಪೋರ್ಟ್ ನಮ್ಮ ಮಂತ್ರಿಗೆ ಸಂಬಂಧಪಡಲ್ಲ. KIDB ಡಿಪಾರ್ಟ್ಮೆಂಟಲ್ಲಿ ನಾವು ಕೆಲಸಕ್ಕೆ ಹಾಕೀವಿ, ಆ ಡಿಪಾರ್ಟ್ಮೆಂಟು ಅವ್ರಿಗೆ ಸಂಬಂಧಪಡಲ್ಲ. ಸುಮ್ಮನೆ ಇದು BJPದವ್ರು ಹುಟ್ಟಿಸಿ ಅವರಿಗೆ ಹೆಸರಿಗೆ ಕಳಂಕ ತರಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅಲ್ಲ ಅಮೌಂಟ್ ಯಾಕೆ ಹಾಕಿರಿ ಮತ್ತೆ ಸರ್ ಅವರಿಗೆ? ಇದು ಹೇಳೋದಲ್ಲ ನಾನು, ಇದು ಟೆಂಡರ್ ಸಲುವಾಗಿ ಹಾಕಿದ್ದೀವಿ ಅಂತೇಳಿ. ಏರ್ಪೋರ್ಟ್ ಟೆಂಡರ್ ಅದು ಸೆಂಟ್ರಲ್ ಗೌರ್ಮೆಂಟ್ ಬರ್ತದೆ, ವಿಕಾಸ ಅಂತೇಳಿ. AMD ದುಡ್ಡು ಏನು ಕಟ್ಟಿರಲ್ಲ, AMD ದುಡ್ಡು ಸಲುವಾಗಿ ನಾವು ಅಕೌಂಟಿಗೆ ತರೋಲಿ ಅವನಿಗೆ ದುಡ್ಡು ಕೊಟ್ಟಿವಿ. ಅವ್ರ ಕಾಂಟ್ಯಾಕ್ಟ್ ಅಲ್ಲ, ಅವ ಕಾಂಟ್ಯಾಕ್ಟಲ್ಲಿ ವಿಕಾಸ್ ಅಂತೇಳಿ ಅವ್ರು ಬಾಸ್ ಇದ್ದಾರೆ ಒಬ್ಬರು ಬೆಂಗಳೂರಲ್ಲಿ, ಅವ್ರದ್ದು ಡೆತ್ ನೋಟಲ್ಲಿ ಹೆಸರು ಬರ್ತಿದ್ದಾನೆ. ಆ ವಿಕಾಸಂದು ಲೈಸೆನ್ಸ್ ಇದೆ ಅಣ್ಣ, ನಾನು ಅವ್ರ ಬಳಿ ಕೆಲಸ ಮಾಡ್ತೀನಿ, ನಾನು ಅಲ್ಲಿ ಮಾಡೋಕ್ಕಾಗಲ್ಲ ನನಗೆ, ನಾನು ನಿಂಬಲ್ಲಿ ಬಂದು ಮಾಡ್ತೀನಿ ಅಂದ್ರೆ ಸರಿಯಪ್ಪ ಬಾ, ಮತ್ತು ಲೈಸೆನ್ಸ್ ಕೊಡ್ತಾರೆ ಅಂತ ಕೇಳಂತಂದ್ರೆ ಲೈಸೆನ್ಸ್ ಕೊಡ್ತೀವಿ ಸರ್ ಅಂತೇಳಿ ಲೈಸೆನ್ಸ್ ಅನ್ಕರೆ ಅದು ಅದ್ರ ಮೇಲೆ ಕೆಲಸ ಹಾಕ್ತೀನಿ ಅಂತೇಳಿ ನಮಗೆ ಫಾರ್ವರ್ಡ್ ಮಾಡ್ತಿದ್ದೆ ನಾವು. ಈಗೇನು ಸರ್ ಮುಂದೆ ಈಗ ಆರೋಪಗಳು ಕೇಳಿ ಬರ್ತಾ ಇದೆ, ಹಿಂಗೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಹಿಂಗೆ ಅಂತ, ಈಗ ವಿಚಾರಣೆಗೆ ಹಾಜರಾಗ್ತಾ ಇದ್ರಿ, ಸೊ ಏನು ಮುಂದೆ ಏನು ಸರ್ ಈಗ? ಸತ್ಯತೆ ಏನದು ಅಲ್ಲಿ ಸರ್, ಕಾನೂನು ಬದ್ಧವಾಗಿರ್ತೀನಿ ನಾನು. ಸತ್ಯತೆ ಅಲ್ಲಿ ಅಂತ ಹೇಳ್ತೀನಿ. ಅಲ್ಲಿ ಹೆಸರಿಗೆ ಪ್ರಿಯಾಂಕಾ ಖರ್ಗೆ ಅವರು ಹೆಸರು ತಗೊಳಕ್ತಾ ಇದೆ, ಯಾಕೆ? ಅವರಿಗೆ ಇದಕ್ಕೇನು ಸಂಬಂಧ ಇಲ್ಲಲ್ಲ ಸರ್, ಅವ್ರಿಗೆ ಇದಕ್ಕೇನು ಸಂಬಂಧ ಇಲ್ಲ. ನಾವು ಟೆಂಡರ್ ಹಾಕಿ ಬಿಸ್ನೆಸ್ ಮಾಡ್ಬೇಕಂತೇಳಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದು ನಾವು ಬಿಸ್ನೆಸ್ಸಿಗೆ ಅವ್ರಿಗೆ ಏನು ಸಂಬಂಧ ಇದೆ? ಎಷ್ಟು ವರ್ಷದಿಂದ ಮಾಡ್ದೆ ಸರ್ ನಿಮ್ಮ ಜೊತೆ ಕೆಲಸ? ಸಚಿನ್ ಬಂದು ಖಾಲಿ 1 ವರ್ಷ ಆಯ್ತು ನನ್ನ ಬಳಿ. 1 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿ ಹೋಗಿದ್ದೆ ನಾನು ಏನಪ್ಪ ಅಂದ್ರೆ ಅವ್ನು ಲೈಸೆನ್ಸ್ ಅದ ಅಂತ ಹೇಳಿಕ್ಕೆ ಅವ್ನಿಗೆ ವಿಶ್ವಾಸ ಮಾಡಿದ್ರೆ ಅದೇ ತಪ್ಪಾಗಿದೆ ನಂದು. ಆರೋಪಗಳೆಲ್ಲ ಏನು ಸರ್ ನಿರಾಧಾರ ಸರ್? ಡೆತ್ ನೋಟ್ ಎಲ್ಲ ಬರ್ತಿತ್ತು ಅವೆಲ್ಲ ಕಾನೂನು ಪ್ರಕಾರ ಏನಾಗ್ತದೆ ನೋಡಿ, ಕಾನೂನು ಪ್ರಕಾರ ತನಿಖೆಯಲ್ಲಿ ತಪ್ಪಿಸ್ತಾರೆ ಯಾರು ಅವ್ರಿಗೆ ಕರ್ಮ ಕೈಗೊಳ್ಳಲ್ಲ ಅಂತ ಹೇಳ್ತೇನೆ. ಇದು ಪ್ರಮುಖವಾಗಿ ಏನು ಒಂದು ಸಚಿನ್ ಒಂದು ಸೂಸೈಡ್ ಪ್ರಕರಣದಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬಂದಿತ್ತು ರಾಜೀವ್ ಕಪ್ನೂರ್ ಅವರು. ಇವತ್ತು ಬಂದು ಈಗಾಗಲೇ ರಾಜೀವ್ ಕಪ್ನೂರ್ ಮತ್ತು ಅವರ ಇನ್ನಿತರರು ಏನು ಒಂದು CID ಮುಂದೆ ವಿಚಾರಣೆಗೆ ಹಾಜರಾಗ್ತಿರುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರಲ್ಲಿ ಏನೋ ಒಂದು ಆರೋಪ ಕೇಳಿ ಬರ್ತಿದೆ, ಅವೆಲ್ಲ ನಿರಾಧಾರ. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬಹಿರಂಗವಾಗಲಿ ಎನ್ನುವಂಥದ್ದು ಈಗ ಅವರು ಸ್ವತಃ ಪಬ್ಲಿಕ್ ಟಿವಿ ಹೇಳ್ತಿರುವಂಥದ್ದು. ಕ್ಯಾಮರಾ ಆಚಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಜನ ಪ್ರಮುಖ ಆರೋಪಿಗಳು ಅಪ್ಸ್ಕ್ಯಾಂಡ್ ಆಗಿದ್ರು. 15 ದಿನಗಳ ಬಳಿಕ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾದ ಬಳಿಕ CID ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್, ನಿಜಕ್ಕೂ ಒಂದು ರೀತಿಯ ಏನು ಗಡಿ ಜಿಲ್ಲೆ ಬೀದರ್ನ ಸಚಿನ್ ಸೂಸೈಡ್ ಪ್ರಕರಣ ನಿಜಕ್ಕೂ ಒಂದು ರೀತಿಯ ಭಾರಿ ಸಂಚಲನ ಮೂಡಿಸಿತ್ತು. ಅದು ಒಂದು ರೀತಿಯ ರಾಜಕೀಯ ಕೆಸರಟ್ಟಕ್ಕೂ ಕಾರಣ ಆಗಿತ್ತು. ಹೀಗಾಗಿ ಒಂದು ರೀತಿಯ CID ತಂಡ ಕಳೆದ 1 ವಾರಗಳಿಂದ ಏನು ಇಲ್ಲಿ ಬೀದರ್ನಲ್ಲಿ ಬೀಡುಬಿಟ್ಟು ಒಂದು ರೀತಿಯ ಎಲ್ಲ ರೀತಿಯ ತನಿಖೆ ಆಯಾಮದಲ್ಲಿ ತನಿಖೆಯನ್ನು ಮಾಡಿತ್ತು. ಅಂದರೆ ಸ್ಥಳ ಮಾಜರಾಗಿರ್ಬೋದು, ಮತ್ತು ಕುಟುಂಬಸ್ಥರ ಹೇಳಿಕೆ ಪಡೆಯುವಂಥದ್ದು ಆಗಿರ್ಬೋದು, ಎಲ್ಲ ಒಂದು ಆಯಾಮಗಳಲ್ಲಿ ವಿಚಾರಣೆ ಮಾಡಿ ಒಂದು ರೀತಿಯ ಏನು ಕಳೆದ 6ನೇ ತಾರೀಕೆ ಒಂದು ರೀತಿಯ ಏನೋ ಒಂದು ಆ ಒಂದು ಡೆತ್ ನೋಟಲ್ಲಿ ಸಚಿನ್ ಏನು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದ ಒಂದು ರಾಜು ಮತ್ತು ಅವರು ಇನ್ನಿತರರು ಅಂತ, ಸೊ ಅವರಿಗೆ ಒಂದು ಏನು ಒಂದು ನೋಟಿಸನ್ನು 6ನೇ ತಾರೀಕಿಗೆ ಕೊಡಲಾಗಿತ್ತು. ಹೀಗಾಗಿ ಒಂದು ರೀತಿಯ ಏನು ಅವರು ಬೇರೆ ಕಡೆ ಇದ್ದ ಕಾರಣ ಮತ್ತು ಬೀದರ್ ಬಂದಿದ್ದ ಕಾರಣ ಏನು ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥದ್ದು ಅನ್ನುವಂಥದ್ದು ಈಗ ಅವರೇ ಹೇಳಿ
ಆಗಿರುವಂಥದ್ದು. ಹೀಗಾಗಿ ಇವತ್ತು ವಿಚಾರಣೆಗೆ ಈಗಾಗಲೇ ಹಾಜರಾಗಿರುವಂಥದ್ದು. ಇನ್ನು ರೈಲ್ವೆ ಠಾಣೆಯಲ್ಲಿ ಈಗಾಗಲೇ ಸತತ ಈಗ 3 ಗಂಟೆಗಳಿಂದ ತೀವ್ರ ವಿಚಾರಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಏನು ಆ CIDಯ DIGP ಶಾಂತನು ಸಿಂಹ ಏನು ಒಂದು ರೀತಿಯ ತೀವ್ರ ವಿಚಾರಣೆ ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಈಗ ಸದ್ಯ ಏನು ಒಂದು ರೀತಿಯ ಏನು ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ, ಬಂಧನ ಮಾಡಿ ಅನ್ನೋ ಒಂದು ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಎಲ್ಲ ಏನು ಬೇಲ್ ತಗೊಳ್ಳುವಂಥದ್ದು ಪ್ರಕ್ರಿಯೆ ಆಗಿರ್ಬೋದು, ಇನ್ನಿತರ ಎಲ್ಲ ಪ್ರಕ್ರಿಯೆಗಳು ಓಡಾಟ ಒಂದು ಸಂಚಲನ ಈಗ ನಡೀತಾ ಇರುವಂಥದ್ದು. ಹೀಗಾಗಿ ಮುಂದೆ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ, ಇಲ್ಲ ಏನು ಅವರಿಗೆ ಬೇಲ್ ಸಿಗುತ್ತಾ, ಈ ರೀತಿ ಎಲ್ಲ ಒಂದು ಪ್ರಶ್ನೆಗಳಿಗೆ ಈಗ ಕಾಲೇ ಉತ್ತರ ಕೊಡಬೇಕಾಗಿದೆ. ಸದ್ಯಕ್ಕಂತೂ ಏನು ಈಗಾಗಲೇ ಒಂದು ರಾಜು ಕಪ್ನೂರು ಮತ್ತು ಅವರ ಇನ್ನಿತರ ಏನು ಅವರು ಸ್ನೇಹಿತರಿದ್ದಾರೆ, ಅವರು ಕೂಡ ಈಗ ಎಲ್ಲರೂ ಬಂದು ಈಗ ವಿಚಾರಣೆ ಪಾಲ್ಗೊಂಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.